ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೊಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗೆ ಇರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡಿ. ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಸೋಮವಾರ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಸಂಸದ ಡಾಕ್ಟರ್ K ಸುಧಾಕರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾಡಿದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರ ವ್ಯಾಘ್ರ ಮುಖವನ್ನು ರಾಜ್ಯದ ಜನತೆ ಕಂಡಿದ್ದಾರೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನು ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯ ಮಾಡಿದರು. ಜಿಲ್ಲೆಯಲ್ಲಿ ಅವರು ಮಾಡಿದ್ದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡುತ್ತಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನು ಅಧಿಕೃತವಾಗಿ ಮಂಜೂರು ಮಾಡಿಸಿರಲಿಲ್ಲ. ನಾವು ಸಾಕಷ್ಟು ಹಣವನ್ನು ಮಂಜೂರು ಮಾಡಿಸಬೇಕಾಯಿತು. ನಂದಿ ಬೆಟ್ಟಕ್ಕೆ ರೋಪ್ವೇ ಕೇವಲ ಘೋಷಣೆಯನ್ನು ಮಾತ್ರ ಮಾಡಿದ್ದರು. ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದೇವೆ. ಹೂ ಮಾರುಕಟ್ಟೆ, ಶಿಡ್ಲಘಟ್ಟದ ರೇಷ್ಮೆ ಗೂಡಿನ ಮಾರುಕಟ್ಟೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ಜಂಗಮಕೋಟೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದರೆ ಸಾಲದು. ಅಲ್ಲಿಗೆ ಯಾವತ್ತಾದರೂ ಭೇಟಿ ನೀಡಿದ್ದಾರಾ? ಫಲವತ್ತಾದ ಭೂಮಿ ಎಷ್ಟಿದೆ? ಕಂಪನಿಗಳಿಗೆ ಎಷ್ಟು ಭೂಮಿ ಮಾರಾಟವಾಗಿದೆ? ಸರ್ಕಾರಿ ಜಾಗ ಎಷ್ಟಿದೆ ಎಂಬ ಮಾಹಿತಿ ಇದೆಯಾ? ನಿಮ್ಮ ಕಾಲದಲ್ಲಿ ಒಂದಾದರೂ ಕೈಗಾರಿಕೆಯನ್ನು ಜಿಲ್ಲೆಗೆ ತಂದಿದ್ದೀರಾ? ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರೈತರಿಗೆ ದಾಖಲೆಗಳನ್ನು ನೀಡುವ ಬೃಹತ್ ಆಂದೋಲನ ನಡೆಸಲಾಯಿತು. ಕನಿಷ್ಠ ಕಾರ್ಯಕ್ರಮಕ್ಕೂ ಬಾರದೆ ಬೆಂಗಳೂರಿನಲ್ಲಿ ಖಾಸಗಿ ವ್ಯವಹಾರಗಳಲ್ಲಿ ಮುಳುಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಇಂತಹ ಒಂದಾದರೂ ಕೆಲಸ ಮಾಡಿದ್ದೀರಾ? ನೀವು ನನ್ನ ಬಗ್ಗೆ ಟೀಕೆ ಮಾಡುತ್ತೀರಾ ಎಂದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು. ಯೋಜನೆಗಳನ್ನು ಘೋಷಣೆ ಮಾಡಿ ಪ್ರಚಾರ ಮಾಡುವುದು ಮುಖ್ಯವಲ್ಲ, ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ, ಅನುದಾನ ಬಿಡುಗಡೆಯಾಗಬೇಕು, ಸ್ಥಳ ನೀಡಬೇಕು, ಟೆಂಡರ್ ಆಗಬೇಕು, ಅಂದಾಜು ಪಟ್ಟಿ ನಕ್ಷೆ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನು ನಾನು ಪಡೆಯುವ ಯೋಚನೆ ಮಾಡಿಲ್ಲ. ಅಂತಹ ಯೋಚನೆಗಳು ನಿಮಗೆ ಸೀಮಿತ. ತಾಕತ್ತಿದ್ದರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಂದು ಸವಾಲು ಹಾಕಿದರು. ಕೊರೋನಾ ಸಂದರ್ಭದಲ್ಲಿ 23 ಜನ ಮುಗ್ಧರು ಸತ್ತಂತ ಸಂದರ್ಭದಲ್ಲಿ ನಿಮ್ಮ ದ್ವಿಮುಖ ಅಥವಾ ನಿಮ್ಮ ವ್ಯಾಘ್ರ ಮುಖ ಎಲ್ಲರೂ ಇವತ್ತು ಇಡೀ ರಾಜ್ಯ ನೋಡಿದೆ. ಇವತ್ತು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಎಲ್ಲೂ ಯಾವುದೇ ರೀತಿ ನಾನು 1 ಸೆಂಟಿಮೀಟರ್ ಜಾಗ ಆ ರೀತಿ ದುರಾಸೆ ಆ ತರದ್ ಏನು ಭೂ ಕಬಳಿಕೆ ಮಾಡ್ತಕ್ಕಂಥ ಉದ್ದೇಶ ನನ್ನಲ್ಲಿ ಇಲ್ಲ, ಸದಾ ಯಾವತ್ತೂ ಇಲ್ಲ. ಆ ರೀತಿ ಏನಾದ್ರೂ ಉದ್ದೇಶಗಳಿದ್ರೆ ಅದು ನಿಮಗಿದೆ ಬಿಟ್ರೆ ನಮಗಂತೂ ಖಂಡಿತ ಆ ಉದ್ದೇಶಗಳಿಲ್ಲ. ಅದೇನೋ ಚಾಲೆಂಜ್ ಅಂತ, ಅದೇನ್ ಚಾಲೆಂಜು, ಅದೇನ್ ದಾಖಲೆಗಳು ಬಿಡುಗಡೆ ಮಾಡ್ತಿರೋ, ಅದೆಲ್ಲೆಲ್ಲಿ ದಾಖಲೆಗಳು ತಂದು ಬಿಡುಗಡೆ ಮಾಡ್ತಿರೋ ತಗೊಂಡ್ಬಂದು ಬಿಡುಗಡೆ ಮಾಡ್ರಿ ನೋಡೋಣ ತಾಕತ್ತಿದ್ರೆ. ನಿಮ್ಮ ಯೋಗ್ಯತೆಗೆ ಆ ಮೆಡಿಕಲ್ ಕಾಲೇಜ್ಗೆ ಹೆಚ್ಚುವರಿ ಮಾಡಿದಂತ ಅನುದಾನ ಅವತ್ತು ಸರ್ಕಾರದಲ್ಲಿ ಮಂಜೂರು ಮಾಡಿಸ್ಕೊಳಕ್ಕೆ ಯೋಗ್ಯತೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದು ಅದಕ್ಕೆ ಅಧಿಕೃತವಾಗಿ ಮುದ್ರೆಯನ್ನು ಅವತ್ತು ಅಂತ ಹಾಕ್ಬೇಕಾಯ್ತು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ MRI ತರಿಸುವಂತ ಯೋಗ್ಯತೆ ನಿಮಗೆ ಇರಲಿಲ್ಲ ಒಬ್ಬ ಸಂಬಂಧಪಟ್ಟಂತ ಇಲಾಖೆ ಸಚಿವರಾಗಿ. ನಂದಿ ಬೆಟ್ಟಕ್ಕೆ ರೋಪ್ ವೇ ವಿಚಾರದಲ್ಲಿ ಬರೀ ಟೇಪ್ ಕಟ್ ಮಾಡಿಬಿಟ್ರೆ ಆಯ್ತಾ? ಇವತ್ತು ಎಷ್ಟು ದೊಡ್ಡ ಸಮಸ್ಯೆಗಳು, ಆ ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಹೂವಿನ ಬೆಳೆಗಾರರಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ. ಅವ್ರಿಗೊಂದು ಸುಸಜ್ಜಿತವಾದಂತ ಮಾರುಕಟ್ಟೆ ಮಾಡಬೇಕು ಅಂತಕ್ಕಂಥ ಯೋಗ್ಯತೆ ನಿಮಗೆ ಇರಲಿಲ್ಲ. ಇವತ್ತು ಆ ಮಾರುಕಟ್ಟೆಯನ್ನ ಇವತ್ತು ನಿಜ ರೂಪಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೇವಲ ಘೋಷಣೆ ಮಾಡಿಬಿಟ್ರೆ ಆಗಲ್ಲ. ಇವತ್ತು ಅದು ಮಂಜೂರಾಗಬೇಕು, ಅದಕ್ಕೆ ಅನುದಾನ ಒದಗಿಸಬೇಕು, ಟೆಂಡರ್ ಆಗಬೇಕು, ಕಾಮಗಾರಿ ಪ್ರಾರಂಭ ಆಗಬೇಕು, ಜಾಗ ಕೊಡಬೇಕು, ಇವೆಲ್ಲ ಆಗಬೇಕು. ಘೋಷಣೆ ಮಾಡಿಬಿಟ್ರೆ ನಾನು 1000 ಘೋಷಣೆ ಮಾಡ್ತೀನಿ, ಆದ್ರೆ ವಾಸ್ತವಾಂಶ ಇವತ್ತು ಅದು ತಾರ್ಕಿಕ ಅಂತ್ಯ ಮುಟ್ಟತಕ್ಕಂಥದ್ದು ಆಗ್ಬೇಕಾಗುತ್ತೆ. ಶಿಡ್ಲಘಟ್ಟದಲ್ಲಿ ಸಿರಿಕಲ್ಚರ್ ಮಾರ್ಕೆಟ್ ತಾನು ಮಾಡಿಸಿದ್ದಂತೆ ಯಾವಾಗ ಮಾಡ್ತೇವೆ ಸ್ವಾಮಿ?
ನಿಮ್ಮ ನಿಮ್ಮ ಅವ್ಯಯ ಸರ್ಕಾರ ಏನು ಬಜೆಟ್ ಏನು ಚುನಾವಣೆ ಮುಂಚಿತವಾಗಿ ಘೋಷಣೆ ಮಾಡಿದ್ ಬಿಟ್ರೆ ನೀವು ಮಾಡಿದಿಲ್ಲ. ಮತ್ತೆ ನಾವು ಅದಕ್ಕೆ ನವಾಡಲ್ಲಿ ದುಡ್ಡು ಕೊಡಿಸುವಂತದ್ದು ಮಾಡಿದ್ವಿ. 2 ಹಂತದಲ್ಲಿ ಆಗ್ಬೇಕಾಗಿದ್ದನ್ನ ಒಂದೇ ಹಂತದಲ್ಲಿ 200 ಕೋಟಿಗೆ ಮಾಡಿಸಿರ್ತಕ್ಕಂಥದ್ದು ನಾವು, ನೀವಲ್ಲ. ದಾಖಲೆಗಳಿದಾವೆ. ಅವ್ರು ಮಾಡಿದ ಕೆಲಸಕ್ಕೆ ಟೇಪ್ ಕಟ್ ಮಾಡಿದಂತೆ. ನಿನ್ನ ಕೆಲಸಕ್ಕೆ ಯಾವ್ದು ನಾನು ಟೇಪ್ ಕಟ್ ಮಾಡಿಲ್ಲ. ನನ್ನ ದೊಡ್ಡ ಪಟ್ಟಿ ಇದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಬಡವರಿಗೆ ಇವತ್ತು ಬಡವರು ಮುಟ್ಸುವಂತ ಕೆಲಸ ಮಾಡ್ತಾ ಇದೀವಿ. ನಿನಗೆ ಜಿಲ್ಲೆಗೆ ಬರುವಂತದ್ದು ಅಥವಾ ಚಿಕ್ಕಬಳ್ಳಾಪುರ ಬರುವಂತದಕ್ಕೆ ಪುರ್ಸೋತಿರ್ಲಿಲ್ಲ. ಬೆಂಗಳೂರಲ್ಲಿ ವಸೂಲಿ ಮಾಡ್ಕೊಂಡು ಕೂತಿದ್ದಂತ ನೀನು ಇವತ್ತು ನನ್ನ ಬಗ್ಗೆ ಮಾತಾಡುವಂತ ಅರ್ಹತೆ ನಿನಗೆ ಜನ್ಮಕ್ಕೂ ನಿನ್ಗೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನಿದ್ದೆ ನೀನು, ನಿಮ್ಮ ಕುಟುಂಬದ ಹಿನ್ನೆಲೆ ಏನು, ಇವತ್ತು ಎಲ್ಲಿ ಬಂತು ನಿನಗೆ ಅಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ? ನಿಮ್ಮ ಪಕ್ಷದವರೇ ನಿನ್ನ ಕೋವಿಡ್ ಕಳ್ಳ ಅಂತ ಕರೀತಾರಲ್ಲ, ಅದಕ್ಕೆ ನೀನೇ ಸಮಜಾಯಿಸಿ ಕೊಡ್ಬೇಕಾಗುತ್ತೆ. ಯಾಕೆ ಕರೆದ್ರು, ಯಾಕೆ ಬಿರುದು ಕೊಟ್ರು ಅಂತಕ್ಕಂಥದ್ದು ನೀನು ಯೋಚನೆ ಮಾಡ್ಬೇಕಾಗುತ್ತೆ. ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಚನ್ನರಾಯಪಟ್ಟಣದಲ್ಲಿ ಅವತ್ತು ಯಾಕೆ ನೀನು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಮಾಡಲಿಲ್ಲ? ಇವತ್ತು ಈಗ ಬಂದು ರೈತರ ಪರವಾಗಿ ಮಸಳೆ ಕಣ್ಣೀರು ಸುರಿಸ್ತೀಯಲ್ಲ ನೀನು. ನೀನೇನಾದ್ರೂ ಹೋಗಿ ನೋಡಿದ್ಯಾ? ನೀನು ಅಲ್ಲಿ ಜಗನ್ಕೋಟೆಯಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಅಂತ ನೋಡಿದ್ಯಾ ನೀನು? ಏನಾದ್ರೂ ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಜಾಗ ಎಷ್ಟಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಬೇರೆ ಬೇರೆ ಕಂಪನಿಗಳಿಗೆ ಎಷ್ಟು ಮಾರಾಟ ಆಗಿದೆ ಅನ್ನೋ ಮಾಹಿತಿ ಇದೆಯಾ ನಿಮ್ಗೆ? ಇವು ಯಾವುದು ಮಾಹಿತಿ ಇಲ್ಲದೆ ಕೇವಲ ನಾನು ಹೇಳಿದ್ದೆ ಅಲ್ಲ ಕೇಳ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಇದ್ರೆ ಯಾರು ಇಲ್ಲಿ, ನಾನು ಹಿಂದೆನೇ ಹೇಳಿದ್ದೆ, ಗೋಳಿ ಆಡೋವನಲ್ಲ ನಾನು, ಎಲ್ಲದಕ್ಕೂ ಎದುರು ನಿಂತು ನಾನು ಅದನ್ನ ಎದುರಿಸ್ತಕ್ಕಂಥವನು ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಇವತ್ತು ಸಮಗ್ರವಾಗಿ ಇವತ್ತು ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು. ನಮ್ಮ ಜಿಲ್ಲೆಗೆ ಒಳ್ಳೆ ಭವಿಷ್ಯತ್ ಬರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಬೇಕು. ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಬದುಕಿನಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥ ನಿರಂತರವಾದಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರ್ಬೋದು. ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರ್ಬೋದು. ಇವತ್ತು ಗಂಟು ಮಲ್ಲಮ್ಮ ಕೆರೆ ಕುಡಿಯೋ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರ್ಬೋದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂಥದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪ್ರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ. ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇನೋ ನನ್ನ ಮುಖವಾಡ ಕಳಿಸ್ಬಿಡ್ತಾರಂತ, ನನಗಿರೋದು ಒಂದೇ ಮುಖ, ನಿಮ್ ತರ ದ್ವಿಮುಖ ಇಲ್ಲ ನನಗೆ. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತಿತರ ವಿವರಗಳನ್ನು ನೀಡಿದರು. ಕಂದಾಯ ಇಲಾಖೆ ಕೆಲಸ ಮಾಡ್ತಾ ಇದೆ. 30-40 ವರ್ಷಗಳಿಂದ ಆಗದೇ ಇರುವಂತಹ ಎಲ್ಲ ಕೆಲಸಗಳಿಗೆ ಒಂದು ಅಂತಿಮ ಸ್ವರೂಪವನ್ನು ಕೊಟ್ಟು ಆ ಎಲ್ಲ ಕೆಲಸಗಳು ಒಂದು ಸಾರ್ವಜನಿಕವಾಗಿ ಪ್ರತಿ ನಾಗರಿಕರಿಗೆ ತಲುಪುವ ನಿಟ್ಟಿನಲ್ಲಿ ಕರಾರುವಾಕಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ತಂದು ಅನುಷ್ಠಾನ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಜಿಲ್ಲಾಧಿಕಾರಿಯಾಗಿ ಇಂಥ ಕಾಲಘಟ್ಟದಲ್ಲಿ ಕೆಲಸ ಮಾಡುವಂಥದ್ದು, ಮತ್ತೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಅನೇಕ ಸಹೃದಯರನ್ನು ಹೊಂದಿರತಕ್ಕಂಥ, ನಾಗರಿಕರ ಜನಸ್ನೇಹಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ, ಮಾನ್ಯ ಉಸ್ತುವಾರಿ ಸಚಿವರಂತಹ ನೇತೃತ್ವ ಹೊಂದಿರತಕ್ಕಂಥ ಎಲ್ಲ ಶಾಸಕರ ಸಹಕಾರ ಸಲಹೆ ಇಂಥ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡುವಂತಹದ್ದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿ, ನೋಡಿ ಅನೇಕ ಯೋಜನೆಗಳು, ಅದರಲ್ಲಿ ಮೊದಲನೇದಾಗಿ ಕಂದಾಯ ಗ್ರಾಮ. ಇಡೀ ರಾಜ್ಯದಲ್ಲಿ ಅತ್ಯಧಿಕ ಕಂದಾಯ ಗ್ರಾಮ ಯೋಜನೆ ಅಡಿನಲ್ಲಿ ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆ. ಸುಮಾರು 30,000 ಮನೆಯನ್ನ ಗುರುತಿಸಿದ್ದಾರೆ. ಸಾಹೇಬ್ರ ಸಂಕಲ್ಪದಂತೆ ನಾವು ಒಂದು ವಿಶೇಷ ಅಭಿಯಾನವನ್ನ ಪ್ರತಿ ಹಳ್ಳಿಗೆ, ಜನವಸತಿ ಪ್ರದೇಶಕ್ಕೆ
ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್, PDO ಇವರ ತಂಡವನ್ನ ಕಳಿಸಿ ಪ್ರತಿ ಮನೆ ಅಳತೆಯನ್ನ ಮಾಡಿ ಸುಮಾರು 1,04,000 ಮನೆಗಳನ್ನು ಗುರುತಿಸಿರ್ತಕ್ಕಂಥದ್ದು. ಇದು ಚರಿತ್ರೆಯಲ್ಲಿ ಅಮರವಾಗಿ ಉಳಿಯುವಂತಹ ಒಂದು ಕೆಲಸ. ಆ ಕೆಲಸವನ್ನ ಜಿಲ್ಲೆನಲ್ಲಿ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದೇವೆ.